ಅವಕಾಶ ಕೊಟ್ಟಿರಲಿಲ್ಲ. ಹಾಗಂತ ಎಸ್ ಪ್ರಶಾಂತ್, ಆ ಕಾಲದಲ್ಲಿ ಬೇರೆ ಪ್ರಶ್ನೆ ಇರ್ತಕ್ಕಂಥದ್ದು ಅದೇ. ನೀವು ಈಗ ವಕ್ಫ್ ಈಗ ಯಾವುದೋ ಒಂದು ಮಸೀದಿಯ ಮ್ಯಾನೇಜ್ಮೆಂಟನ್ನು ನೀವು ಮಾಡ್ಕೊಳ್ತಾ ಇದ್ದೀರಿ, ವಕ್ಫ್ ಬೋರ್ಡ್ ಮಾಡ್ಕೊಳ್ಳುತ್ತೆ, ಅದ್ರ ಬಗ್ಗೆ ಯಾರಿಗೆ ಏನೋ ತೊಂದರೆ, ಚರ್ಚದ ಮ್ಯಾನೇಜ್ಮೆಂಟನ್ನು ಯಾರೋ ಒಂದು ಕಮಿಟಿ ಮಾಡ್ಕೊಳ್ಳುತ್ತೆ, ಕಬ್ರಸ್ತಾನ್ ಮ್ಯಾನೇಜ್ಮೆಂಟ್ ಮಾಡ್ತೀರಿ. ಇಲ್ಲಿ ಪ್ರಶ್ನೆ ಇದಿಲ್ಲ. ಈಗ ಇವರೇನು ಹೇಳ್ತಿದ್ದಾರಲ್ಲ, ಇಲ್ಲ ನಮ್ಮ ಧರ್ಮದ, ಹೌದ್ರಿ ನಿಮ್ಮ ಧರ್ಮದ ಆಸ್ತಿ ಎಲ್ಲವೂ ಸರಿ, ಆದರೆ ನಿಮ್ಮ ಆಸ್ತಿ ವರ್ಷದಿಂದ ವರ್ಷಕ್ಕೆ 5 ವರ್ಷಗಳಲ್ಲಿ 4 ಪಟ್ಟು 5 ಪಟ್ಟು ಆಸ್ತಿ ಆಗ್ತಿದೆ. ಇಡೀ ಸರ್ಕಾರದಲ್ಲಿ ಡಿಫೆನ್ಸ್ ಮತ್ತು ರೈಲ್ವೆ ಬಿಟ್ಟರೆ ನಿಮ್ಮ ಬಳಿ ಅತಿ ಹೆಚ್ಚು ಆಸ್ತಿ ಇದೆ. ಎಲ್ಲಿಂದ ಬರ್ತಾ ಇದೆ, ಯಾಕೆ ಬರ್ತಾ ಇದೆ ಕೇಳ್ತಾ ಇರೋದು. ಸರ್ಕಾರಿ ಖರಾಬ್ ಲ್ಯಾಂಡ್ ತಗೊಂಡ್ಬಿಟ್ವಾ? ಯೋಗಿ ಆದಿತ್ಯನಾಥ್ ಜಗದಂಬಿಕಾ ಪಾಲ್ ಕೊಟ್ಟಿರ್ತಕ್ಕಂಥ ಲಿಖಿತ ಪತ್ರ ಓದಿ 70% ಉತ್ತರ ಪ್ರದೇಶದಲ್ಲಿ ವಕ್ಫ್ ಬೋರ್ಡ್ ಬಳಿ ಸರ್ಕಾರಿ ಆಸ್ತಿ ಇದೆ. ನೋಡಿ ಆ ಲಿಖಿತ ಪತ್ರ. ವಕ್ಫ್ ಬೈ ಯೂಸರ್ ಹಳೆ 300 ವರ್ಷದ ಹಳೆ ಒಂದು ಖಬರಸ್ತಾನ್ ಅದು ವಕ್ಫದ ಲ್ಯಾಂಡ್ ಹೌದು ಅಲ್ವೋ ಅಂತ ಕೋರ್ಟ್ ಡಿಸೈಡ್ ಮಾಡಲಿ ಸರ್. ಆದಿತ್ಯನಾಥ್ ಹೇಳಿದ ಪ್ರತಿಯೊಂದು ಮಾತುಗೂ ಸುಪ್ರೀಂ ಕೋರ್ಟ್ ಬಂದು ತರಾಟೆಗೆ ತಗೊಂಡೇ ಇದೆ, ಇದಕ್ಕೂ ತರಾಟೆಗೆ ತಗೊಳುತ್ತೆ, ಟೆನ್ಷನ್ ತಗೋಬೇಡಿ. ಅಜಿತ್, ಯಾವುದೇ ಒಬ್ಬ ರೈತ ಜಮೀನನ್ನು ಉಳುಮೆ ಮಾಡ್ಕೊಂಡಿದ್ರೆ ಒಂದು 10 ವರ್ಷಗಳ ಕಾಲ ಅವನಿಗೆ ಫಾರಂ ನಂಬರ್ 53 ಅಪ್ಲೈ ಮಾಡ್ಕೋಬೇಕು, ಅವನಿಗೆ ರೈಟ್ಸ್ ಕೊಡ್ತಾರೆ, ಅವನಿಗೆ ಅಲಾಟ್ಮೆಂಟ್ ಲೆಟರ್ ಕೊಡ್ತಾರೆ, ಆ ಜಮೀನು ಅವನಂತೆ ಆಗುತ್ತೆ. ಅವನಿಗೊಂದು ಪತ್ರ ಇರುತ್ತೆ. ಮಹಾರಾಜರ ಕಾಲದಲ್ಲಿ ನಾಲ್ವೋಲಿ ಕೃಷ್ಣರಾಜೇಂದ್ರ ಒಡೆಯರ ಕಾಲದಲ್ಲಿ ಮಹಾರಾಜರು ಮಾಡಿರ್ತಕ್ಕಂಥ ದಾನದ ಪತ್ರಗಳು ಇವತ್ತು ರೈತರು ಇಟ್ಕೊಂಡಿದ್ದಾರೆ ಸರ್. ಅದನ್ನು ಅಲ್ಲ ಕೇಳಿ, ಇಲ್ಲ ಇಟ್ಕೊಂಡಿದ್ದಾರೆ, ಇವತ್ತು ಅದನ್ನ ಸರ್ಕಾರ ರೆಕಗ್ನೈಸ್ ಮಾಡಿದೆ. ಅದೇ ರೀತಿ ನಿಮ್ಗೆ 2006 ದಾನ ಪತ್ರ ಇಲ್ವಾ? ದಾನ ಮಾಡಿರೋ ತಂದ್ಕೊಡಿ. 2006ರಿಂದ ದಾನ ಪತ್ರ ಕೇಳ್ತಾ ಇನ್ಸಲ್ಟ್ ಮಾಡ್ತಾ ಇದೆಯಾ ನೀನು? ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ನೋಡಿ. ಸುಮ್ಮನೆ ನೋಟಿಫಿಕೇಶನ್ ಮಾಡ್ಬಿಟ್ಟಿದ್ದಾರೆ. ಒಂದೊಂದು ಸರ್ವೇಯರು ಜಮೀನನ್ನ ಸರ್ವೆ ಮಾಡಿ ಒಂದೊಂದೊಂದು ತರ ಸರ್ವೆ ನಂಬರ್ಸ್, ಒಂದೇ ಜಮೀನಿಗೆ 3 ಸರ್ವೆ ನಂಬರ್ಸ್ಗಳು ಈ ನಮ್ಮ ಕಾಲದಲ್ಲಿ 2021 ನಮ್ಮ ಹತ್ರ GPS ಬಂದು ಕೂಡ ಒಂದೇ ನಿಮಿಷ ರಿಯಾಜ್, ಒಂದ್ ನಿಮಿಷ ಕರೆಕ್ಟ್ ಉತ್ತರ ಬರ್ತಿದೆ ಇರಿ ಸರ್. ನೋಡಿ ಅಜಿತ್, ಏನಾಗುತ್ತೆ ಗೊತ್ತಾ, ಲ್ಯಾಂಡ್ ರೆಕಾರ್ಡ್ಸ್, ಲ್ಯಾಂಡ್ ರಿಫಾರ್ಮ್ಸ್ ಏನಿದೆ, ಒಂದೇ ಜಮೀನು ಅದಕ್ಕೆ 3 ಸರ್ವೆ ನಂಬರ್ ಇದೆ. ಈ ಕಾಲದಲ್ಲಿ GPS ಇಟ್ಕೊಂಡು ನಾವು ಡಿಜಿಟಲ್ ಸರ್ವೆ ಕಾಲದಲ್ಲಿ ಒಂದೇ ಜಮೀನಿಗೆ 3 ಸರ್ವೆ ನಂಬರ್ ಇದೆ. ಈ ತರ ಕನ್ಫ್ಯೂಷನ್ ಅಲ್ಲೂ ಬೈ ಚಾನ್ಸ್ ಹೋಗ್ಬಿಟ್ಟು ಒಂದೊಂದು ಇದು ಹೋಗಿರ್ಬೋದು, ನೋಟಿಸ್ ಹೋಗಿರ್ಬೋದು. ನೋಟಿಸ್ ಹೋಗಿದ ತಕ್ಷಣ ರೈತರ ಜಮೀನು ಒಗ್ಬೋಟ್ ಕಬಳಿಸ್ತಾ ಇದೆ, ತಪ್ಪು. ಇದೆಲ್ಲ ಎಲೆಕ್ಷನ್ಗೋಸ್ಕರ ಆ ತೇಜಸ್ವಿ ಸೂರ್ಯ ಅವರೆಲ್ಲ ಮಾಡಿದ ಸ್ಟಂಟ್ ಇದು. ಅಲ್ರಿ, ಇದು ರಾಜ್ಯ ಸರ್ಕಾರ ದಾಖಲೆ ಇದ್ರೆ ಆ ಸರ್ಕಾರ ನೋಟಿಸ್ ಅನ್ನು ಯಾಕೆ ಹಿಂದೆ ತೆಗೆದುಕೊಳ್ತೀನಿ ಅಂತ ಹೇಳಿ ಅವ್ರಿಗೆ ಅರ್ಥ ಆಯ್ತು ಇದು ತಪ್ಪು ಮಾಡಿದ್ದೀವಿ ಅಂತ. ಮಿನಿಸ್ಟರ್ ಅವ್ರ ಕಡೆ ನೋಟಿಸ್ ಕೊಡಿ ಅಂತ ಹೇಳ್ತಾರೆ. ರಿಯಾಲಿಟಿ ಏನಿರುತ್ತೆ, ಬ್ಯಾಕ್ ಗ್ರೌಂಡ್ ಇರುತ್ತೆ ಗೊತ್ತಿರಲ್ಲ ಸರ್. ಒಂದು ನಿಮಿಷ, 1974 ನೋಟಿಫಿಕೇಶನ್ ಅಂತ ಹೇಳ್ತಾರೆ. ವಿಶ್ವೇಶ್ವರಯ್ಯನವರು ಯಾವಾಗ ಓದಿದ್ದು ಸರ್? ಸರ್ ಎಂ ವಿಶ್ವೇಶ್ವರಯ್ಯನವರು ಓದಂತ ಶಾಲೆ 74 ನಂತರ ಓದಿದ್ದು. ಅದು ಅದಕ್ಕಿಂತ ಮುಂಚೆ ಅವಾಗ ಯಾವ ನೋಟಿಫಿಕೇಶನ್ ಆಗಿರಲಿಲ್ಲ. ಜನತೆಗೆ ಹೇಳ್ಬೇಕು ಅಂತ ಹೇಳಿದ್ರೆ ನೀವು ಯಾವ ತರ ಕಬಳಿಸ್ಕೊಂಡ್ರಿ ನಾನು ಹೇಳ್ತೀನಿ. ಅದು ಒಗ್ಜಾಗ ಇದ್ದಿದ್ದಕ್ಕೆ ಇವತ್ತು ಉಳಿದಿರೋದು ಚಾಮರಾಜಪೇಟೆ ಈದ್ಗಾ ಮೈದಾನವನ್ನ ಮಧ್ಯರಾತ್ರಿ ಕಂದಾಯ ಇಲಾಖೆ ಆಸ್ತಿ ಅಂತ ಮಾಡ್ಬಿಟ್ರಿ. ನೀವೆಲ್ಲ ಕೇಳಿ, ನಾನು ಇವರು ಹುಬ್ಳಿಯಿಂದ ಬರ್ತೀವಿ. ಈದ್ಗಾ ಮೈದಾನದಲ್ಲಿ ವರ್ಷಕ್ಕೆ 2 ಬಾರಿ ನಮಾಜ್ ಬೀಳಲಿಕ್ಕೆ ಕಾರ್ಪೊರೇಷನ್ ಅವಕಾಶ ಮಾಡಿಕೊಟ್ಟು. ಹೌದು. ಯಾರಿಗೆ? ಅಂಜುಮನ್ಗೆ. ಹೌದು. ಎಲ್ಲಿ ಹೋಯ್ತ್ರಿ ಪ್ರಕರಣ? 100 ವರ್ಷಗಳ ಕಾಲ ಏನಾಯ್ತಲ್ಲಿ? ರಾಷ್ಟ್ರಧ್ವಜ ಹಾರಾಟ ಮಾಡ್ಲಿಕ್ಕೆ ಅವಕಾಶ ಕೊಡಲಿಲ್ಲ. ನಮ್ಮ ವಕ್ಫ್ ನಮ್ಮ ಆಸ್ತಿ ಅಂತಕ್ಕಂಥದ್ದನ್ನ ಸುಪ್ರೀಂ ಕೋರ್ಟ್ ವರೆಗೆ ಹೋದ್ರಿ ಸರ್. ಆ ತರ ಎಲ್ರಿಗೂ ಗೊತ್ತಿತ್ತು. ಕಾರ್ಪೊರೇಷನ್ 2 ಬಾರಿ ನಮಾಜಿಗೆ ಅವಕಾಶ ಮಾಡಿಕೊಟ್ಟಿತ್ತು. ಅವ್ರಿಗೆ ಏನೇನ್ ಮಾಡ್ಕೋಬೇಕು ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಕೊಡುತ್ತೆ. ಇವಾಗ ಮುಸಲ್ಮಾನರಿಗೆ ಏನ್ ಕೊಟ್ಬಿಟ್ಟು ಇವತ್ತು ಬಂದ್ಬಿಟ್ಟಲ್ಲ, ವರ್ಷಕ್ಕೆ 2 ಸಲ ನಮಾಜ್ ಮಾಡಿ ಅಂದ್ರೆ ಮುಸಲ್ಮಾನರಿಗೆ ಕೊಟ್ಟಂಗ ಹಂಗಲ್ಲ. ಒಂದು ಪ್ರಕರಣ ಹೇಳಿ ನನಗೆ. ತಿಂಗಳಿಗೆ ಇಷ್ಟು ಕಾಸು ಕೊಡ್ಬೇಕು ಅಂತ ಹೇಳ್ಬಿಟ್ಟು ತಿಂಗಳಿಗಿಲ್ಲ, ನಮಾಜ್ ಒಂದ್ಸಲ, ರಂಜಾನ್ ಒಂದ್ಸಲ 2 ಬಾರಿ ನಮಾಜ್ ಬಿಡ್ಲಿಕ್ಕೆ ಮುಸಲ್ಮಾನರಿಗೆ ತಾನೇ ಏನು ವರ್ಷಕ್ಕೆ 2 ಸಲ ನಮಾಜ್ ಮಾಡ್ಕೊಂಡ್ರೆ ಇದು ತಾನೇ ಕೊಟ್ಟರು ಜಾಗ. ನಿಮ್ಗೋಸ್ಕರ ಅಂದ್ರೆ ಬರೆದು ಕೊಟ್ಟಿರ್ತಾರೇನ್ರಿ? ಒಳ್ಳೆ ಕಾರ್ಯಕ್ರಮ ಮಾಡೋದಕ್ಕೆ ಕೊಡ್ತಾರೆ. ಒನ್ಸ್ ಅಗೇನ್ ಅದು ಕೋರ್ಟ್ ಅಲ್ಲಿ ಇದೆ.
ಟೋಟಲ್ ಇಲ್ಲ ಸೆಟಲ್ ಮ್ಯಾಟರ್. ಈಶಾ ಫೌಂಡೇಶನ್ಗೆ ನಾವು ಎದ್ಬಿಟ್ಟು ಅರಣ್ಯ ಇಲಾಖೆ ಜಾಗನೇ ಕೊಟ್ಬಿಟ್ವಿ, ಅದು ಕೋರ್ಟಿಗೆ ಹೋಯ್ತು. ಅಬ್ದುಲ್ ರಜಾಕ್ ಸದ್ಗುರು ಜೊತೆ ಫೈಟ್ ಮಾಡಕ್ಕಾಗುತ್ತಾ? ಅಬ್ದುಲ್ ರಜಾಕ್ ನಾನು ಆನೆ ಪ್ರೇಮಿ, ಜಾಗದ ಬಿಡ್ರಿ, ಇಲ್ಲಿ ಶಿವನ್ ಪೂಜೆ ಮಾಡ್ಬೇಡ್ರಿ. ಅಬ್ದುಲ್ ರಜಾಕ್ ಈಶಾ ಫೌಂಡೇಶನ್ಗೆ ಕೊಟ್ಟಿರುವ ಜಮೀನಿನ ಪ್ರಶ್ನೆ ಮಾಡ್ಕೊಂಡು ಯಾವುದೋ NGO ದವ್ರು ಕೋರ್ಟ್ಗೆ ಹೋಗ್ಬೋದ್ರಿ? ವಕ್ಫ್ದು ನೀವು ಹೋಗಿ ಎಲ್ಲಿಗೆ? ತಪ್ಪು ತಿಳ್ಕೊಬೇಡಿ. ಯಾವ ಕೋರ್ಟಿಗೆ ಹೋಗ್ಬೇಕು? ಅಪ್ಪ ಕೊಟ್ಟಿರೋ ಜಾಗ ಅದು. ನಮ್ಮ ಅಬ್ದುಲ್ ರಜಾಕ್ ಒಂದು ಮಾತು ಹೇಳಿದ್ರು, ವೆರಿ ಸ್ಪೆಸಿಫಿಕ್ ಬಟ್ ಹಾರ್ಡ್ ಕ್ವಶನ್ ಕೇಳ್ತೀನಿ. ಅಬ್ದುಲ್ ರಜಾಕ್, ಸರ್ಕಾರ ಕೊಟ್ಟಿದ್ದ ಜಮೀನಲ್ಲ, ನಮ್ಮ ಅಪ್ಪ ಕೊಟ್ಟಿರೋ ಜಮೀನ್ ಅದಂತ. ಮನಮೋಹನ್ ಸಿಂಗ್ ಯಾವಾಗ್ರಿ ನಿಮ್ಮ ಅಪ್ಪ ಆಗಿದ್ರು? ಓಪನ್ ಸವಾಲ್. ದಿಲ್ಲಿಯ ಪ್ರೈಮ್ ಪ್ರಾಪರ್ಟಿಗಳನ್ನು ವಕ್ಫ್ ಬೋರ್ಡ್ಗೆ ಅಧಿಕಾರದ ಕೊನೆಯ ದಿವಸ ಬರೆದುಕೊಟ್ಟು ಹೋದ್ರಲ್ಲ, ಅಧಿಕಾರದ ಕೊನೆಯ ದಿವಸ ಮನಮೋಹನ್ ಸಿಂಗ್ ಅಪ್ಪ ಅಂತ ಒಪ್ಕೋತೀನಿ. ಗೆಜೆಟ್ ಅಲ್ಲಿ ಇದ್ರೆ ನೀವ್ ಯಾರನ್ನ ಅಪ್ಪ ಅಂತ ಒಪ್ಕೋತೀರಿ? ಅಬ್ದುಲ್ ರಜಾಕ್ ಸರ್ವೆ ಮಾಡಿ ಇದು ಗೆಜೆಟ್ ಪ್ರಾಪರ್ಟಿ ಅಂತ ಹೇಳಿದ್ಮೇಲೆ ಅದೇ ವರ್ಕ್ ಪ್ರಾಪರ್ಟಿ. ನಾನು ನಮ್ಮಪ್ಪ ಹೇಳಿದ ಪ್ರಾಪರ್ಟಿ ವರ್ಕ್ ಸೇಫಾಗಿ ಹೋಗಿ ಊರ್ ಸೇರ್ಕೋಕಂಡ. ದಿಲ್ ತೋ ಪಾಗಲ್ ಹೈ, ದಿಲ್ ದೀವಾನಾ ಹೈ.